ಬೇಸಿಗೆಯಲ್ಲಿ ಕಾಲರಾ ರೋಗವನ್ನು ನೋಡಿದಂತಹ ರಾಜ್ಯದ ಹಲವು ಭಾಗದ ಜನ ಈಗ ಡೆಂಗ್ಯೂನ ಕಾರಣಕ್ಕೋಸ್ಕರ ಬಹಳ ಬಳಲಿ ಬೆಂಡಾಗ್ತಾ ಇದ್ದಾರೆ. ರಾಜ್ಯಾದ್ಯಂತ ಡೆಂಗಿ ತನ್ನ ಕಬಂದ ಬಾಹುವನ್ನು ವಿಸ್ತರಣೆ ಮಾಡ್ತಾ ಇದೆ. ನಿಯಂತ್ರಣಕ್ಕೆ ಸಿಗದೆ ಮುನ್ನುಗ್ತಾ ಇದೆ ಡೆಂಗಿ ನಿಯಂತ್ರಣಕ್ಕೆ ಆರೋಗ್ಯ ಇಲಾಖೆ ಹರಸಾಹಸವನ್ನ ಪಡ್ತಾ ಇದೆ. ಅವ್ರು ಹೇಳ್ತಾ ಇದ್ದಾರೆ ಎಲ್ಲಾ ಕ್ರಮಗಳನ್ನ ಕೈಗೊಳ್ತಾ ಇದೀವಿ, ಆದ್ರೂ ಸೊಳ್ಳೆಗಳ ಸಂತಾನೋತ್ಪತ್ತಿ ತಡೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ದಿನೇ ದಿನೇ ಏರಿಕೆ ಕಾಣ್ತಾ ಇದೆ ಸೋಂಕಿತರ ಸಂಖ್ಯೆ. ನೋಡಿ, ಆಕ್ಟಿವ್ ಕೇಸಸ್ ಅಷ್ಟೇ ಭಯಂಕರವಾಗಿರೋದು, ಡೆತ್ ರೇಟ್ ನಿಧಾನಕ್ಕೆ ಏರಿಕೆ ಆಗ್ತಾ ಇದೆ. ಯಾವುದೇ ಒಂದು ರೋಗ ಅದರ ಗಂಭೀರ ಸ್ವರೂಪ ಗೊತ್ತಾಗೋದು ಡೆತ್ ರೇಟ್ ಇನ್ಕ್ರೀಸ್ ಆದಾಗ. ಈಗ ಡೆಂಗಿ ವಿಚಾರದಲ್ಲಿ ಅದನ್ನ ಕರ್ನಾಟಕ ನೋಡ್ತಾ ಇದೆ. ದಿನದಿಂದ ದಿನಕ್ಕೆ ಸೋಂಕಿತರ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಆಕ್ಟಿವ್ ಕೇಸ್ಗಳ ಸಂಖ್ಯೆ ಇಲ್ಲಿ ತನಕ 7,500ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದೆ ಮತ್ತು ಒಂದೇ ದಿನ 7ಕ್ಕೂ ಹೆಚ್ಚು ಜನ ಸಾವನ್ನಪ್ಪೋದ್ರ ಮೂಲಕ ಡೆಂಗಿ ರಾಜ್ಯದಲ್ಲಿ ಮರಣ ಮೃದಂಗವನ್ನ ಬಾರಿಸ್ತಾ ಇದೆ ಅನ್ನೋದನ್ನ ಕೂಡ ಗಮನಿಸಬಹುದು ನಾವು. ಅಲಾರಾಮಿಂಗ್ ವಿಚಾರ ಇದು. ಸೊ ರಾಜ್ಯದಲ್ಲಿ ಈಗ ಡೆಡ್ಲಿ ಡೆಂಗಿ ರಣಾರ್ಭಟ ಯಾವ ಪರಿ ಇದೆ ಅಂತಂದರೆ, ಪ್ರತಿನಿತ್ಯ ಬರ್ತಿರೋ ಕೇಸ್ದಲ್ಲಿ ಅರ್ಧ ಬೆಂಗಳೂರಿಂದನೇ ಬರ್ತಾ ಇದೆ. ದಿನೇ ದಿನೇ ಏರಿಕೆ ಆಗ್ತಾ ಇದೆ ಡೆಂಗಿ ಸಕ್ರಿಯ ಕೇಸ್ಗಳು. 4 ದಿನದಲ್ಲಿ ರಾಜ್ಯದಲ್ಲಿ ಒಟ್ಟು 785 ಸೋಂಕಿತರು ಪತ್ತೆ. ನಾವು ಹೇಳ್ತಾ ಇರೋದು ಜನವರಿ 1ನೇ ತಾರೀಕಿಂದ ಲೆಕ್ಕ ತಗೋಬೇಡಿ, ಜಸ್ಟ್ 4 ದಿನ. ಜುಲೈ 4, 5, 6, 7 ಇವತ್ತು 8 ಅಲ್ವಾ, ನಿನ್ನೆ ತನಕ ಲೆಕ್ಕ ಸಿಕ್ಕಿದೆ. ಈ ಪೈಕಿ ಬೆಂಗಳೂರಿನಲ್ಲೇ 400ಕ್ಕೂ ಹೆಚ್ಚು ಪ್ರಕರಣ ದಾಖಲಾಗಿದೆ. 785 ಕೇಸ್ಗಳ ಪೈಕಿ 400ಕ್ಕೂ ಹೆಚ್ಚು ಪ್ರಕರಣ. ಸೊ ನೋಡ, ಒಂದೊಂದೇ ದಿವಸದ ಲೆಕ್ಕ ಕೊಡ್ತಾ ಹೋಗ್ತೀವಿ. ಜುಲೈ 4ನೇ ತಾರೀಕು ಇಡೀ ರಾಜ್ಯದಲ್ಲಿ ಹೊಸ ಪ್ರಕರಣ ದಾಖಲಾಗಿದ್ದು 286, ಸಕ್ರಿಯ ಪ್ರಕರಣ ಇದ್ದಿದ್ದು 286. ಟೆಸ್ಟಿಂಗ್ 1502 ಟೆಸ್ಟಿಂಗನ್ನು ಮಾಡಿದರು. ಅದರಲ್ಲಿ 286 ಪಾಸಿಟಿವ್ ಕೇಸ್ಗಳು ಬಂದಿತ್ತು ಜುಲೈ 4ನೇ ತಾರೀಕು. BBMP ವ್ಯಾಪ್ತಿಯಲ್ಲಿ ನೋಡೋದಾದರೆ ಹೊಸ ಪ್ರಕರಣ ಅವತ್ತು 123 ಕೇಸ್ ಬಂದಿತ್ತು. 123 ಸಕ್ರಿಯ ಪ್ರಕರಣಗಳೇ. ಟೆಸ್ಟಿಂಗ್ ಮಾಡಿದ್ದು 527ರಲ್ಲಿ 123 ಜನಕ್ಕೆ ಪಾಸಿಟಿವ್ ಬಂದಿತ್ತು. ಇದು ಜುಲೈ 4ರದ್ದು. ಇನ್ನು ಜುಲೈ 5ರದ್ದು ನೋಡೋಣ. ಜುಲೈ 5ನೇ ತಾರೀಕಿನ ಸ್ಟಾಟಿಸ್ಟಿಕ್ಸ್ ಅನ್ನು ನೋಡೋದಾದ್ರೆ ಹೊಸ ಪ್ರಕರಣ 155. ನೋಡಿ, ಟೆಸ್ಟಿಂಗ್ ಆಗಿರೋದು 899 ಜನರದ್ದು, ಅದರಲ್ಲಿ 155 ಜನ ಪಾಸಿಟಿವ್ ಆಗಿದ್ದಾರೆ. ಸೊ ಆಕ್ಟಿವ್ ಕೇಸ್ಗಳ ಸಂಖ್ಯೆ 142 ಇರೋದು ಕೂಡ ಜುಲೈ 5ನೇ ತಾರೀಕು ರಾಜ್ಯವಾರು ಸಂಬಂಧಪಟ್ಟಂತಹ ಡೀಟೇಲ್ಸ್ ಇದು. ಬಟ್ ಟ್ರಿಪಲ್ ಡಿಜಿಟ್ ಅನ್ನ ಒಂದೇ ದಿನ ಕ್ರಾಸ್ ಆಗಿರೋದು ಕೂಡ ಆತಂಕಕಾರಿ ವಿಚಾರ. ಬಟ್ ಒಂದು ಸಮಾಧಾನದ ವಿಚಾರ ಎಂದರೆ ಸಕ್ರಿಯ ಕೇಸ್ ಅರ್ಧಕ್ಕರ್ಧ ಇಳಿದೋಯ್ತು, ಒಂದೇ ದಿನಕ್ಕೆ ಡಿಸ್ಚಾರ್ಜ್ ಆಗಿ ಹೋಗಿದ್ದಾರೆ. ಸೊ ಇದು BBMP ವ್ಯಾಪ್ತಿಯಲ್ಲಿ ನೋಡ್ಬೋಣ. BBMP ಅದಿದೆಯಲ್ಲ, ಹೊಸ ಪ್ರಕರಣಗಳ ಸಂಖ್ಯೆ 107, ಸಕ್ರಿಯ ಪ್ರಕರಣಗಳ ಸಂಖ್ಯೆ 107. ಟೆಸ್ಟಿಂಗ್ ಆಗಿರೋದು 430 ಜನರಿಗೆ ಮಾತ್ರ, ಅದರಲ್ಲಿ ಪಾಸಿಟಿವ್ ಆಗಿರೋದು 107. ಇನ್ನು 6ನೇ ತಾರೀಕಿಗೆ ಬರೋಣ. ರಾಜ್ಯದ ಲೆಕ್ಕವನ್ನು ಕೊಡ್ತಾ ಇದ್ದೀವಿ. ಹೊಸ ಪ್ರಕರಣ ಅವತ್ತೊಂದು ದಿನ 175 ಕೇಸ್ ಬಂತು. ಸಕ್ರಿಯ ಪ್ರಕರಣಗಳು ಒಟ್ಟು ರಾಜ್ಯದಲ್ಲಿ 352 ಇತ್ತು. ಸಕ್ರಿಯ ಪ್ರಕರಣ ಅಂದರೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ತಗೊಳ್ತಾ ಇರೋರನ್ನ ನಾವು ಸಕ್ರಿಯ ಪ್ರಕರಣ ಅಂತ ಕರಿತೀವಿ. 753 ಟೆಸ್ಟಿಂಗ್ ಅವತ್ತೊಂದು ದಿವಸ ಆಗಿತ್ತು. ಸೊ ಇನ್ನು BBMP ವ್ಯಾಪ್ತಿಯಲ್ಲಿ ಏನಾಗಿತ್ತು, ಅವತ್ತು 115 ಕೇಸ್ ಬಂದಿತ್ತು. 275 ಟೆಸ್ಟಿಂಗ್ ಮಾಡಿದ್ರು. ಟೆಸ್ಟಿಂಗ್ ಪ್ರಮಾಣ ಕಡಿಮೆ ಆಗ್ತಾ ಬರ್ತಾ ಇದೆ, ಅದು ಆತಂಕದ ವಿಚಾರ. ಜಾಸ್ತಿ ಮಾಡಬೇಕು. 275ರಲ್ಲಿ 115, ಇನ್ನು 127 ಸಕ್ರಿಯ ಪ್ರಕರಣ ಇತ್ತು. ಓಕೆ, ಜುಲೈ 7ನೇ ತಾರೀಕು ರಾಜ್ಯವಾರು ಡೀಟೇಲ್ಸ್ ನೋಡೋದಾದ್ರೆ ಹೊಸ ಪ್ರಕರಣ 159, ಸಕ್ರಿಯ ಪ್ರಕರಣ 301, ಟೆಸ್ಟಿಂಗ್ ಆಗಿರೋದು 954. ಅಂದರೆ ಟ್ರೀಟ್ಮೆಂಟ್ ಅಲ್ಲಿ ಇರೋರ ಸಂಖ್ಯೆ ಜಾಸ್ತಿ ಇದೆ. ಇನ್ನು BBMP ವ್ಯಾಪ್ತಿಯಲ್ಲಿ ಹೊಸ ಪ್ರಕರಣ 80 ಪ್ರಕರಣಗಳು ಪಾಸಿಟಿವ್ ಆಗಿದ್ರೆ, ಸಕ್ರಿಯ ಪ್ರಕರಣಗಳು 130ಕ್ಕೆ ಏರಿಕೆ ಆಗಿದೆ. ಟೆಸ್ಟಿಂಗ್ ಆಗಿರೋದು ಕೇವಲ 191, ವಿಚ್ ಇಸ್ ಅ ವೆರಿ ಸ್ಮಾಲ್ ಸ್ಯಾಂಪಲ್. ಹೀಗಾಗಿ ಕನ್ಸರ್ನಿಂಗ್ ಆಗ್ತಾ ಇದೆ ಬೆಂಗಳೂರಿನಲ್ಲಿ ಡೆಂಗಿ ಕಂಟ್ರೋಲ್ ಮಾಡೋದು. ಬಟ್ ಒಂದು ವಿಚಾರ ಹೇಳ್ಬೋಣ, ಕೋವಿಡ್ ತರ ಇದನ್ನ ನೀವು ಸಾರ್ವಜನಿಕವಾಗಿ ಎಲ್ರಿಗೂ ಟೆಸ್ಟಿಂಗ್ ಮಾಡಿ ಅಂತ ಹೇಳಕ್ ಬರಲ್ಲ. ಯಾರಿಗೆ ಜ್ವರ ಇದೆ 3 ದಿನ ಮೆಡಿಸಿನ್ ಕೊಟ್ಟರು ಕಮ್ಮಿ ಆಗ್ಲಿಲ್ಲ ಅಂತವ್ರಿಗೆ ಡಾಕ್ಟರ್ಗಳು ರೆಫರ್ ಮಾಡೋದು ಡೆಂಗಿ ಟೆಸ್ಟ್ ಅನ್ನು ಮಾಡಿಸಿ ಅಂತ ಅಂದ್ಬಿಟ್ಟು. ರೈಟ್, ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ರಾಘು. ಇದೇ ರೀತಿ ನಾವು ಕರ್ನಾಟಕದಲ್ಲಿ ಏನು ಪೊಸಿಷನ್ ನೋಡ್ತಾ ಇದೀವಿ ಡೆಂಗಿ, ಲಾಸ್ಟ್ 2 years ಹಿಂದೆ ದೆಹಲಿ ಇದೇ ಪೊಸಿಷನಲ್ಲಿ ಇತ್ತು. ಬಟ್ ಅವ್ರು ಸಕ್ಸಸ್ಫುಲ್ ಆಗಿ ಓವರ್ಕಮ್ ಮಾಡಿದ್ರು ಕೆಲವೇ ವಾರಗಳಲ್ಲಿ. ಬಟ್ ನಮಗೆ ಆ ಕೆಲವು ವಾರಗಳ ಬ್ಯಾರಿಯರ್ ಏನಿದೆ ಅದನ್ನ ಮುರಿಯೋದಕ್ಕಾಗ್ತಾ ಇಲ್ಲ. ಏನಕ್ಕೆ, ಏನು ಚಾಲೆಂಜ್ ಆಗ್ತಿರೋದು ಏನು ಬೆಂಗಳೂರಿನಲ್ಲಿ? ಮತ್ತು ಡೆಂಗಿ ಕಂಟ್ರೋಲ್ಗೆ ಆರೋಗ್ಯ ಇಲಾಖೆ ಇನ್ನೂ ಹಲವು ಕ್ರಮಗಳ ಅವಶ್ಯಕತೆ ಇದೆ ಅಂದ್ರೆ ಯಾವುದು ಅಂತ. ಆಮೇಲೆ ಮಾತ್ರೆಗಳ ವಿಚಾರದಲ್ಲೂ ತೀರಾ ಶಾರ್ಟೇಜ್ ಇದೆ ಅನ್ನೋದನ್ನ ಕೇಳ್ಪಡ್ತಾ ಇದ್ವಿ. ಅದಕ್ಕೆ ಆಲ್ಟರ್ನೇಟಿವ್ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರಾ?
ಮಮತಾ ಬಹಳ ಪ್ರಮುಖವಾಗಿ ದೆಹಲಿ ವಿಚಾರಕ್ಕೂ ಬೆಂಗಳೂರಿನ ಸದ್ಯದ ಪರಿಸ್ಥಿತಿಗೂ ಹೋಲಿಕೆಯನ್ನ ಮಾಡ್ತಾ ಹೋಗೋದಾದ್ರೆ ದೆಹಲಿಯಲ್ಲಿ ವರ್ಕೌಟ್ ಆದಂತ ವಿಚಾರಗಳು ಬೆಂಗಳೂರಿನಲ್ಲಿ ಸದ್ಯಕ್ಕೆ ವರ್ಕೌಟ್ ಆಗ್ತಾ ಇಲ್ಲ ಅನ್ನೋಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆರೋಗ್ಯ ಇಲಾಖೆ ಅನೇಕ ಕ್ರಮಗಳನ್ನ ಕೈಗೊಳ್ತಾ ಇದೆ. ಆರೋಗ್ಯ ಇಲಾಖೆ ಜನರಿಗೆ ಅದನ್ನ ತಲುಪಿಸುವಂತ ಕೆಲಸಗಳನ್ನು ಕೂಡ ಮಾಡ್ತಾ ಇದೆ. ಬಟ್ ಆದ್ರೆ ಅದು ಸಾರ್ವಜನಿಕವಾಗಿ ಅದು ಸರಿಯಾದ ರೀತಿ ವರ್ಕ್ ಆಗ್ತಾ ಇಲ್ಲ ಅನ್ನೋಂಥದ್ದು ಬಹಳ ಸ್ಪಷ್ಟವಾಗಿ ಕಾಣ್ತಿದೆ. ಸೊ ಅದೇ ಕಾರಣಕ್ಕಾಗಿ ಬೆಂಗಳೂರಿನ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಈ ಪ್ರಮಾಣದಲ್ಲಿ ಡೆಂಗ್ಯೂ ಪ್ರಮಾಣ ಹೆಚ್ಚಳಕ್ಕೆ ಕಾರಣ ಆಗ್ತದೆ. ಕಳೆದ 4 ದಿನದ ರಿಸಲ್ಟ್ ಅನ್ನ ನೋಡ್ತಾ ಇದ್ರೆ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ರಾಜ್ಯದ ಒಟ್ಟಾರೆ ಸಂಖ್ಯೆ ಒಂದ್ ಕಡೆ ಆದ್ರೆ ಅದರಲ್ಲಿ ಅರ್ಧ ಭಾಗದಷ್ಟು ಸಂಖ್ಯೆ ಬೆಂಗಳೂರಿನಲ್ಲೇ ಬರ್ತಾ ಇರುವಂತಹ ಕಾರಣಕ್ಕಾಗಿ ಬೆಂಗಳೂರು ಹಾಟ್ಸ್ಪಾಟ್ ಆಗ್ತಾ ಇದೆ ಅನ್ನುವಂತ ಒಂದಷ್ಟು ಆತಂಕಗಳು ಸಾಮಾನ್ಯವಾಗಿ ಕಾಡುತ್ತೆ. ಅಂಕಿಅಂಶಗಳನ್ನು ನೋಡುವಂತ ವಿಚಾರದಲ್ಲಿ ಮುಖ್ಯವಾಗಿ ರೋಗ ಲಕ್ಷಣಗಳು ಯಾರಲ್ಲಿ ಇದೆ ಅವರು ಪ್ರಮುಖವಾಗಿ ಆ 4 ಜನ ಏನಾದ್ರೂ ಹೋಗಿ ಟೆಸ್ಟಿಂಗ್ ಅನ್ನ ಮಾಡಿಸಿದ್ರೆ ಒಬ್ರು ಅಥವಾ ಇಬ್ಬರಲ್ಲಿ ಸಾಮಾನ್ಯವಾಗಿ ಸೋಂಕು ಕಾಣಿಸ್ಕೊಳ್ತಾ ಇದೆ. ಅಂದ್ರೆ ನಾವು ಹಿಂದೆ ಕೋವಿಡ್ ಸಂದರ್ಭದಲ್ಲಿ ಮಾಸಾಗಿ ಎಲ್ಲರಿಗೂ ಕೂಡ ಟೆಸ್ಟಿಂಗ್ ಅನ್ನ ಮಾಡ್ತಾ ಇದೀವಿ. ಬಟ್ ಆದ್ರೆ ಈ ವಿಚಾರದಲ್ಲಿ ಅಂದ್ರೆ ಡೆಂಗ್ಯೂ ವಿಚಾರದಲ್ಲಿ ಆ ರೀತಿ ಇರೋದಿಲ್ಲ. ಯಾರಿಗೆ ರೋಗ ಲಕ್ಷಣಗಳಿರುತ್ತೆ ಅವರು ಹೋಗಿ ಟೆಸ್ಟ್ ಅನ್ನ ಮಾಡಿಸ್ಕೊಳ್ಳುವಂತದ್ದು ಆಗ್ಬೇಕಾಗುತ್ತೆ. ಈಗ ಆ ಟೆಸ್ಟಿಂಗ್ ಅನ್ನ ಮಾಡಿಸ್ಕೊಳ್ತಾ ಇರುವಂತವರ ವಿಚಾರದಲ್ಲಿ 4 ರಿಂದ 5 ಜನ ಹೋಗಿ ಟೆಸ್ಟಿಂಗ್ ಅನ್ನ ಮಾಡಿಸ್ಕೊಂಡ್ರೆ 1 ರಿಂದ 2 ಗ್ಯಾರಂಟಿ ಡೆಂಗ್ಯೂ ಇರುವಂತದ್ದು ಬರ್ತಾ ಇದೆ. ಸೊ ಈ ಎಲ್ಲಾ ಅಂಶಗಳನ್ನ ಗಮನದಲ್ಲಿ ಇಟ್ಕೊಂಡು ಇನ್ನೊಂದಷ್ಟು ಕ್ರಮಗಳನ್ನ ಸದ್ಯ ಆರೋಗ್ಯ ಇಲಾಖೆ ಕೈಗೊಳ್ಳಬೇಕಾದಂತ ಪರಿಸ್ಥಿತಿ ಇದೆ. ಯಾಕಂದ್ರೆ ಇನ್ನೊಂದು 2-3 ತಿಂಗಳ ಕಾಲ ಮಳೆ ಆಗುವಂತ ಕಾರಣಕ್ಕಾಗಿ ಸೊಳ್ಳೆಗಳ ಸಂಖ್ಯೆ ಸಾಮಾನ್ಯವಾಗಿ ಅಂದ್ರೆ ಸಂತಾನೋತ್ಪತ್ತಿ ಕಾರ್ಯ ಹೆಚ್ಚಾಗಿ ಆಗುವಂತ ಹಿನ್ನೆಲೆಯಲ್ಲಿ ಅದರ ಎಫೆಕ್ಟ್ ಇನ್ನೂ ಒಂದಷ್ಟು ದಿನ ಕಾಡಬಹುದು ಅನ್ನುವಂತ ಆತಂಕ ಇದೆ. ಸೊ ಇದೇ ಕಾರಣಕ್ಕಾಗಿ ತಜ್ಞರು ಇನ್ನೂ ಕೂಡ ಏನು ಆರೋಗ್ಯ ಇಲಾಖೆ ಇದೆ ಆ ಎಕ್ಸ್ಪರ್ಟ್ ಗಳಿಗೆ ಒಂದಷ್ಟು ಮಾಹಿತಿಗಳನ್ನ ಕೂಡ ನೀಡ್ತಾ ಇದ್ದಾರೆ. ಏನೆಲ್ಲ ಹೆಚ್ಚುವರಿ ಕ್ರಮಗಳನ್ನ ಕೈಗೊಳ್ಳಬೇಕು, ಯಾಕಂದ್ರೆ ಜನರಲ್ಲಿ ಅರಿವು ಮೂಡಿಸುವಂತದ್ದು ಹೆಚ್ಚಾಗಿ ಬೆಂಗಳೂರು ವ್ಯಾಪ್ತಿಯಲ್ಲೇ ಸ್ವಚ್ಛತೆಯನ್ನ ಕಾಪಾಡದೇ ಇರುವಂತದ್ದು ಪ್ರಮುಖವಾಗಿ ಈ ರೀತಿಯಾದಂತಹ ಸಮಸ್ಯೆಗೆ ಕಾರಣ ಆಗ್ತಾ ಇದೆ ಅನ್ನುವಂಥದ್ದು ಎಕ್ಸ್ಪರ್ಟ್ ಗಳ ಮಾತು. ಸೊ ಆ ಕಾರಣಕ್ಕಾಗಿ ಹೆಚ್ಚಿನ ಸ್ವಚ್ಛತೆಗೆ ಆದ್ಯತೆಯನ್ನ ನೀಡಿ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಸಲಹೆಯನ್ನ ಕೊಡ್ತಾ ಇದ್ರೆ. ಇನ್ನು ಮಾತ್ರೆಗಳ ವಿಚಾರಕ್ಕೆ ಬರೋದಾದ್ರೆ ಆರಂಭದಲ್ಲಿ ಮಾತ್ರೆಗಳಿಗೆ ಶಾರ್ಟೇಜ್ ಇದೆ ಅನ್ನುವಂಥದ್ದು ಇತ್ತು. ಆದ್ರೆ ನಿನ್ನೆ ಒಂದಷ್ಟು ಸ್ಪಷ್ಟೀಕರಣವನ್ನು ಕೊಡುವಂತ ಕೆಲಸವನ್ನ KSMS ಅವರು ಮಾಡ್ತಾ ಇದ್ರೆ ಸದ್ಯಕ್ಕೆ ಆ ರೀತಿಯಾದಂತಹ ಸಮಸ್ಯೆಗಳಿಲ್ಲ, ನಾವು ಅದನ್ನ ಸರಿದೂಗಿಸುವಂತ ಕೆಲಸವನ್ನ ಮಾಡ್ತಾ ಇದೀವಿ ಅನ್ನುವಂತ ಮಾತನ್ನ ಹೇಳ್ತಾರೆ. ಬಟ್ ಆದ್ರೆ ರಾಜ್ಯದಲ್ಲಿ 500 mg ಮಾತ್ರೆ ಏನಿರ್ತಾ ಇತ್ತು ಅಂದ್ರೆ ಡೆಂಗ್ಯೂಗೆ ಕೊಡ್ತಾ ಇದ್ದಂತಹ ಪ್ಯಾರಾಸಿಟಮಲ್ 500 mg ಅದು ಸದ್ಯಕ್ಕೆ ಒಂದಷ್ಟು ಶಾರ್ಟೇಜ್ ಇದೆ. ಆದ್ರೆ ಈಗ ಅದನ್ನ ಬ್ಯಾಲೆನ್ಸ್ ಮಾಡುವಂತ ನಿಟ್ಟಿನಲ್ಲಿ ಒಂದಷ್ಟು ಸಿದ್ಧತೆಗಳನ್ನ ಮಾಡಿಕೊಂಡಿರುವಂತ ಕಾರಣಕ್ಕಾಗಿ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಾಗೋದಿಲ್ಲ. ಮುಂದಿನ ದಿನಗಳಲ್ಲಿ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ಹೆಚ್ಚಾದಂತೆ ಹೋದಂತೆಲ್ಲ ಅದನ್ನ ಯಾವ ರೀತಿ ನಿಭಾಯಿಸಬೇಕು ಅನ್ನುವಂಥದ್ದು ಸದ್ಯಕ್ಕೆ ಇರುವಂತಹ ಒಂದಷ್ಟು ಚಾಲೆಂಜಸ್. ಆ ನಿಟ್ಟಿನಲ್ಲೂ ಕೂಡ ಬೇರೆ ಬೇರೆ ಮೂಲಗಳಿಂದ ಮಾತ್ರೆಗಳನ್ನ ತರಿಸಿಕೊಳ್ಳುವಂತ ಕೆಲಸವನ್ನ KSMS ಅವರು ಕೂಡ ಮಾಡ್ತಾ ಇದ್ದಾರೆ. ಮಮತಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ರಾಘು, ಧನ್ಯವಾದ.